ಪಹಲ್ಗಾಮ್ ದಾಳಿಯಲ್ಲಿ 26 ಭಾರತೀಯರು ಪ್ರಾಣವನ್ನ ಕಳ್ಕೊಂಡಾಗ ಭಾರತ ಯುದ್ಧದ ತಯಾರಿಯನ್ನ ಶುರು ಮಾಡಿಕೊಳ್ತಾ ಇದ್ದಂತೆ ವಿಶ್ವದ ದೊಡ್ಡಣ್ಣನವರು ಅಂತ ಹೇಳ್ಕೊಳ್ತಾ ಇರುವಂತಹ ರಾಷ್ಟ್ರಗಳು ಭಾರತ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು, ಭಾರತ ತಾಳ್ಮೆಯಿಂದ ಇರಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟರು. ಭಾರತ ತಾಳ್ಮೆಯಿಂದ ಇರೋಕೆ, ಉಗ್ರರ ದಾಳಿಯನ್ನ ಸಹಿಸಿಕೊಳ್ಳೋದಕ್ಕೆ ಇದು ಹಳೆ ಭಾರತ ಅಲ್ಲ, ಇದು ಹೊಸ ಭಾರತ. ಈ ಹೊಸ ಭಾರತದ ರೂಲ್ಸ್ ಏನು ಅಂದ್ರೆ ಮುಯ್ಯಿಗೆ ಮುಯ್ಯಿ. ನೀವೇನಾದ್ರೂ ದಾಳಿ ಮಾಡಿದ್ರೆ ಅದಕ್ಕೆ ಪ್ರತೀಕಾರವನ್ನ ನಾವು ತೀರಿಸ್ಕೋತೀವಿ. ನೀವಿಲ್ಲಿ ರಕ್ತವನ್ನ ಹರಿಸಿದ್ರೆ ನಿಮ್ಮ ರಕ್ತವನ್ನ ಹರಿಸೋದಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ. ಇದು ಭಾರತದ ಪ್ರತೀಕಾರ. ಇವತ್ತು ಭಾರತ ಅದನ್ನ ತಗೊಂಡಿದೆ. 13 ದಿನಗಳ ಬಳಿಕ ಏಪ್ರಿಲ್ 22ನೇ ತಾರೀಕು ನಡೆದಂತಹ ಪಹಲ್ಗಾಮ್ ದಾಳಿ, ಆ ಪಹಲ್ಗಾಮ್ ದಾಳಿ ನಡೆದ 13 ದಿನಗಳ ನಂತರ ಮಧ್ಯರಾತ್ರಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿದೆ ಭಾರತೀಯ ಸೇನೆ. ಉಗ್ರರ ನೆಲೆಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. 9 ಉಗ್ರರ ನೆಲೆಗಳನ್ನ ಮೊಟಾಜ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಭಾರತ ಮಾಡಿದಂತಹ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಛಿದ್ರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾವು ಗಮನಿಸ್ತಾ ಇದ್ವಿ, ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ವಿ. ಯಾವ ರೀತಿ ಭಾರತ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದಲ್ಲಿ ಅಂತ ಹೇಳಿ ಆ ಬಳಿಕ ಈಗ ಮುಂದಿನ ತಯಾರಿಯನ್ನ ಕೂಡ ಭಾರತ ಮಾಡಿಕೊಳ್ತಾ ಇದೆ. 3 ಪಡೆಗಳ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ಮಾಡ್ತಿದ್ದಾರೆ. ಆಪರೇಷನ್ ಸಿಂಧೂರ, ಭಾರತದ ಪ್ರತೀಕಾರದ ದಾಳಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಭೂಸೇನೆ, ವಾಯುಸೇನೆ, ನೌಕಾ ಸೇನೆಯ ಮುಖ್ಯಸ್ಥರಿಂದ ಮಾತುಕತೆ, ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ದಾಳಿ ಯಶಸ್ವಿಯಾದ ಬೆನ್ನಲ್ಲೇ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ರು ಈ ದೇಶದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್. ಆಪರೇಷನ್ ಸಿಂಧೂರ್ನ ಪೋಸ್ಟ್ ಅನ್ನ ಹಾಕಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ರು ತಮ್ಮ ಎಕ್ಸ್ ಖಾತೆಯಲ್ಲಿ. 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನ ಮಾಡಲಾಗಿತ್ತು, ಮಾಹಿತಿಯನ್ನ ಪಡ್ಕೊಳ್ಳಲಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅಧಿಕೃತ ನಿವಾಸ ಏನಿದೆ ಅಲ್ಲಿ ಕೂತ್ಕೊಂಡು ಇಡೀ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಮಧ್ಯರಾತ್ರಿ ನಡೆದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಅಜಿತ್ ಧೋವಲ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು. ದೇಶದ ಜನರಿಗೆ ವಿಶ್ವಾಸಕ್ಕೆ ಧಕ್ಕೆಯಾದಾಗ, ದೇಶದ ಜನರ ನಂಬಿಕೆಗೆ ಧಕ್ಕೆಯಾದಾಗ ಅದನ್ನ ರೀಗೈನ್ ಮಾಡ್ಕೊಳ್ಳೋದಿದೆಯಲ್ಲ, ಭದ್ರತೆಯ ವಿಚಾರದಲ್ಲಿ ನೀವು ಹೆದರಬೇಕಾಗಿಲ್ಲ. ಭಾರತೀಯ ಸೇನೆ ಸದೃಢವಾಗಿದೆ. ಉಗ್ರರು ಯಾರಿದ್ದಾರೋ ಶತ್ರುವಿನ ಎದೆ ಬಗೆಯುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನುವುದನ್ನ ದೇಶದ ಜನರಿಗೆ ನಂಬಿಕೆ ಮೂಡಿಸೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆ ವಾಗ್ದಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಶತ್ರುಗಳನ್ನ ನಿರ್ನಾಮ ಮಾಡ್ತೀವಿ, ಸರ್ವನಾಶ ಮಾಡ್ತೀವಿ, ಮಣ್ಣು ಮುಕ್ಕಿಸ್ತೀವಿ. ಅವರು ಕನ್ಸಲ್ಲೂ ಊಹೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಶಿಕ್ಷೆಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾನವನ್ನ ಮಾಡಿದ್ರು. ಆ ವಾಗ್ದಾನದ ಉತ್ತರ ಇದು, ಆ ವಾಗ್ದಾನಕ್ಕೆ ಸಾಕ್ಷಿ ಇದು. 9 ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. 70ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ 5 ಉಗ್ರರ ಲಾಂಚ್ ಪ್ಯಾಡ್ಗಳು, ಅದರ ಜೊತೆಗೆ ಪಾಕಿಸ್ತಾನದ ಭಾಗದಲ್ಲಿದ್ದಂತಹ 4 ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಕಳೆದ 13 ದಿನಗಳಿಂದ ನಡೆದಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ನೀವು ಗಮನಿಸಿದ್ರಿ. ಯಾವ ರೀತಿ ಭಾರತ ಪಾಕಿಸ್ತಾನದ ವಿರುದ್ಧದ ಪ್ರತೀಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತು ಅಂತ ಹೇಳಿ ಸರಣಿ ಮೀಟಿಂಗ್ಗಳು ಪ್ರಧಾನಿ ನರೇಂದ್ರ ಮೋದಿಯೇ ನೇತೃತ್ವವನ್ನು ವಹಿಸಿದ್ರು. ಮೊದಲ ಬಾರಿ ಮೀಟಿಂಗ್ ಆದಾಗ 3 ಸೇನೆಯ ಮುಖ್ಯಸ್ಥರ ಮೀಟಿಂಗ್, ಸಿಡಿಎಸ್ ಕೂಡ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಕಂಪ್ಲೀಟ್ ರೂಪುರೇಷೆಯನ್ನ, ಬ್ಲೂ ಪ್ರಿಂಟ್ ಅನ್ನ ಹಾಕೊಳ್ಳಾಯಿತು. 3 ಸೇನೆಗಳ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ಮಾಡಲಾಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.